ಇಲಾಖೆಯಲ್ಲಿ 100 ಕೋಟಿ ಭ್ರಷ್ಟಾಚಾರ. ಡಾಕ್ಟರ್ ಕೆ ಅಂಜುಂ ಹಫೀಜ್ ಅಮಾನತಿಗೆ ಆಗ್ರಹ. ಸಿಬಿಐ ತನಿಖೆಗೆ ವಹಿಸಬೇಕೆಂದು ಆಗ್ರಹಿಸಿದ ಭೀಮಾಪುತ್ರಿ ಬ್ರಿಗೇಡ್ ಸಂಸ್ಥಾಪಕರು ರೇವತಿ ರಾಜ್ ರವರು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಬೆಂಬಲಿಸಿ ಭಾಗವಹಿಸಿದ ಸಂಘಟನೆಯ ಅಧ್ಯಕ್ಷರುಗಳು, ಚಿಂತಕರು, ದಲಿತ ಚಳವಳಿಯ ಹಿರಿಯ ಹೋರಾಟಗಾರರು ಡಾಕ್ಟರ್ ಎಂ ವೆಂಕಟಸ್ವಾಮಿ, ಸತೀಶ್, ಎಂಎಸ್ ಜಗನ್ನಾಥ್, ಚಳುವಡಿ ರಾಜಣ್ಣ, ಹೆಬ್ಬಾಳ ವೆಂಕಟೇಶ್, ಲಯನ್ ಬಾಲಕೃಷ್ಣ ತ್ಯಾಗರಾಜು, ಓಬಲೇಶ, ಎಂಎಂ ರಾಜು, ಅಡ್ವೊಕೇಟ್ ಅನಂತು, ಚೇತನಾ ಕುಮಾರ್, ಬ್ಯಾಟರಾಜು, ಮಿಲಿಟರಿ ಶಂಕರ್, ಲೋಕೇಶ್ ಚಂದ್ರ, ರಾಜಗೋಪಾಲ್, ರಮೇಶ್ ಬಿ ದುರ್ಗಾ, ಡಾಕ್ಟರ್ ಭಾಲು ಪ್ರಕಾಶ್ ಕಾವರ, ನಳ್ಳಿ ಬೆಟ್ಟಪ್ಪ, ಅನೇಕ ದಲಿತ ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ಅನೇಕ ದಲಿತ ಪರ ಸಂಘಟನೆಯ ಅಧ್ಯಕ್ಷರುಗಳು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ಎಲ್ಲ ಅಕ್ರಮಗಳಿಗೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ಕೆ ಅಂಜುಂ ಹಫೀಜ್ ಕಾರಣಕರ್ತರಾಗಿದ್ದು, ಇವರನ್ನು ಕೂಡಲೇ ಅಮಾನತಿನಲ್ಲಿಟ್ಟು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಡಾಕ್ಟರ್ ಅಂಜುಂ ಅವರು ತಮ್ಮ ಸ್ವಂತ ತಾಯಿಯ ಖಾತೆಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿಸಿಕೊಂಡು ಭಾರೀ ಅಕ್ರಮಗಳಿಗೆ ಕಾರಣಕರ್ತರಾಗಿದ್ದಾರೆ. ಜೊತೆಗೆ ಎಲ್ಲಾ ಗುತ್ತಿಗೆಗಳಲ್ಲಿ 40% ಕಮಿಷನ್ ಪಡೆಯುತ್ತಿದ್ದು, ಕೆಟಿಪಿಪಿ ಕಾಯ್ದೆಯನ್ನು ಗಂಭೀರವಾಗಿ ಉಲ್ಲಂಘಿಸಿದ್ದಾರೆ. ಹೀಗಾಗಿ ಇವರ ಮತ್ತು ಇವರ ಕುಟುಂಬದ ಎಲ್ಲಾ ಬ್ಯಾಂಕ್ ಖಾತೆಯನ್ನು ತಕ್ಷಣವೇ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಆಗ್ರಹಿಸಿದರು. 29ನೇ ತಾರೀಕು ದೂರು ದಾಖಲು ಮಾಡಿದೆ. 30ನೇ ತಾರೀಕು ನನ್ನನ್ನು ಅಪ್ರೋಚ್ ಮಾಡ್ತಾರೆ ಇದೇ KS ಆಫೀಸರು. ಮೇಡಮ್, ನೀವು ಹೆಂಗೆ ನನ್ನ ಮೇಲೆ FIR ಮಾಡಿದ್ರಿ, ಭಾಳ ಬೇಜಾರಾಯಿತು. ನಾವು ವಯಾ ಮೀಡಿಯಾ ಕೂತು ಮಾತಾಡಿ ಸೆಟ್ಲ್ ಮಾಡ್ಕೊಳ್ಬೋದಾಗಿತ್ತು, ನೀವು ಮಾತಾಡ್ಬೋದಾಗಿತ್ತು. ನನ್ನ ವಿರುದ್ಧ FIR ಯಾಕೆ ಮಾಡಿದ್ರಿ ಅಂತೆಲ್ಲ ಕೇಳ್ತಾರೆ, ಮಾತುಕತೆ ಕರೀತಾರೆ. ಅಲ್ಲಿ ಫಾಲ್ಸ್ FIR ಮಾಡ್ತಾರೆ. ಸರ್ಕಾರದ ನಾನು DCRಗೂ ಸಹ ಅಣ್ಣನೂ ಇದ್ರು ನಮ್ಮ ಜೊತೆಗೆ ಹೋಗಿ ದೂರು ಕೊಟ್ಟಿದ್ದೀವಿ. ಸರ್ಕಾರ ಏನ್ ಹೇಳಿದೆ, KS IAS ಆಫೀಸರ್ಗಳ ವಿರುದ್ಧ ಪರ್ಮಿಷನ್ ಇಲ್ಲದೆ ನೀವು FIR ಮಾಡಂಗಿಲ್ಲ. ಸೊ ನಮ್ಮ ಇಲಾಖೆಗಳಲ್ಲಿ ಆ ಥರ ಇನ್ಸ್ಟ್ರಕ್ಷನ್ ಇದೆ. ಯಾರೂ ಸಹ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮಿನಿಸ್ಟರ್ಗಳಿಗೆ ಕೇಳಿದ್ರೆ ತನಿಖೆ ಮಾಡ್ತೀನಿ ಅಂದ್ರೆ ಕಾಮನ್ ಆಗ್ಬಿಟ್ಟಿದೆ. ಅದೇನು ಫಾಲ್ಸ್ FIR ಹಾಕ್ಬಿಟ್ಟು FIR ಮಾಡಿದೀನಿ ಅಂತ ಹಾಕಿದ್ರೆ ನೀವು ಸುಮ್ಮನೆ ಆಗ್ಬಿಟ್ರ? ನನಗೆ ಯಾಕೆ ನೋಟಿಸ್ ಕೊಟ್ಟು ನೀವು ಕರಿತಾ ಇಲ್ಲ? ಡಾಕ್ಯುಮೆಂಟ್ ಶೋ ಮಾಡಿ ಅಂತ ಕೇಳಿ. ಐ ಆಮ್ ರೆಡಿ ಟು ಶೋ ದ ಡಾಕ್ಯುಮೆಂಟ್. ನೀವು ಕೇಳಲಿಲ್ಲ, ನಾನು ಮೀಡಿಯಾ ಕೊಟ್ಟಿದ್ದೀನಿ. ಮುಂದಿನ ವಾರ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ, ಇನ್ನಷ್ಟು ರಾಶಿ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೀನಿ. ಮೋರ್ ದೆನ್ 100 CR ಹಗರಣ ಇದು. ಇಷ್ಟು ಡಾಕ್ಯುಮೆಂಟ್ ಇಲ್ಲ, ರಾಶಿ ಬಂಡಲ್ ಇದೆ ಡಾಕ್ಯುಮೆಂಟ್ಸ್. ಎಲ್ಲವನ್ನ ರಿಲೀಸ್ ಮಾಡ್ತೀನಿ. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಮಾಡಬೇಕು, ತಲೆದಂಡ ಆಗಬೇಕು. ಅವರ ಆಸ್ತಿ ಪಾಸ್ತಿ ಮುಟ್ಟುಗೋಲಾಗಿ ಅಮೌಂಟ್ ಅನ್ನ ವಾಪಸ್ ಹಾಕೊಳ್ಬೇಕು. ಇದಷ್ಟೇ ನಮ್ಮೆಲ್ಲರ ಒಂದು ಸಂಘಟಿತವಾಗಿ ಇಡ್ತಾರಂತ ಬೇಡಿಕೆ. ಅವರು ಮಾಡ್ಲಿಲ್ಲ ಅಂದ್ರೆ ನಾವು ಇದೆಲ್ಲವನ್ನ CBI ತನಿಖೆಗೆ ಒಪ್ಪಿಸಲೇಬೇಕು ಅನ್ನೋದು ನಮ್ಮ ಮುಂದಿನ ಹೋರಾಟದ ಕ್ರಮ ಆಗುತ್ತೆ. ಅಲ್ಲ ಮ್ಯಾಮ್, ಇದು 100 ಕೋಟಿ ಹಗರಣ, ಇದು KS ಆಫೀಸರ್ ಶಾಮೀಲಾಗಿರೋದ್ರಿಂದ ಸರ್ಕಾರ ಯಾವ ರೀತಿ ಇದು ತಗೊಳ್ತಾ ಇದೆ ಡಿಸಿಷನ್ ಸರ್ಕಾರ ಅವರನ್ನ ಪ್ರಮೋಷನ್ ಮಾಡಿ ಇನ್ನೊಂದು ಇಲಾಖೆನಲ್ಲಿ ಆಲ್ರೆಡಿ ಮತ್ತೆ ಇನ್ನೊಂದು 4 ಟೆಂಡರ್ ಕರೆದು ಆಲ್ರೆಡಿ ಅಲ್ಲೂ ಹಗರಣ ಶುರು ಮಾಡಿದ್ದಾರೆ. ಹೌದು, ಪ್ರಮೋಷನ್ ಮಾಡಿದ್ದಾರೆ. ಈ ಇಲಾಖೆಯಿಂದ ಅಷ್ಟೆಲ್ಲ ದೂರ ಆದ್ಮೇಲೆ ನಾವ್ ಅನ್ಕೊಂಡ್ವಿ ತಲೆದಂಡ ಆಗ್ಬೋದು ಅಧಿಕಾರಿದು ಅಂತ. ಆಗ್ಲಿಲ್ಲ. ಪ್ರಮೋಷನ್ ಕೊಟ್ರು ಅವರಿಗೆ. ಪ್ರಮೋಷನ್ ಮಾಡಿ ಕ್ರಿಶ್ಚಿಯನ್ ಮೈನಾರಿಟಿನಲ್ಲಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಅಂತಕ್ಕಂಥ ಒಬ್ಬ KS ಆಫೀಸರು ಕೇವಲ 1.5-2 ವರ್ಷಗಳಲ್ಲಿ ಅಕ್ರಮವಾಗಿ ಹಣ ಮಾಡಿರ್ತಕ್ಕಂಥದ್ದು, ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಪತ್ರಿಕೆ ಮಾಧ್ಯಮದಲ್ಲಿ, ಅಂದ್ರೆ ಈಗ ಪತ್ರಿಕೆ ಪ್ರಕಟವಾಗಿರ್ತಕ್ಕಂಥ ನೋಟಲ್ಲಿ ಎಲ್ಲವೂ ಕೂಡ ಸತ್ಯತೆಗಳು ಕಾಣಿಸ್ತಾ ಇದ್ದಾವೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲೇ ಮೀಸಲಿಟ್ಟ ಹಣ, ಅಂದ್ರೆ ದಲಿತರ ಉದ್ಧಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದ್ರೆ UPSC ಆಗಿರ್ಬೋದು, KPSC ಆಗಿರ್ಬೋದು, ಇಲ್ಲೇ ಆಗ್ತಕ್ಕಂಥ ಎಕ್ಸಾಮ್ಗಳಿಗೆ ಮಕ್ಕಳುಗಳಿಗೆ ಅನುಕೂಲ ಆಗಲಿ ಇರ್ತಕ್ಕಂಥ ಒಂದು ಇಟ್ಟಿರ್ತಕ್ಕಂಥ ಹಣದಲ್ಲಿ ಒಬ್ಬ KS ಆಫೀಸರು ಅಂಜುಂ ಹಫೀಜ್ ಅಂತಕ್ಕಂಥ ಒಬ್ಬ ಪ್ರಭಾವಿ KS ಆಫೀಸರ್ ಅಂತಂದ್ರೆ ಅವ್ರಿಗೆ ಪೊಲೀಸ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಒಬ್ಬ KS ಆಫೀಸರು ಈ ತರ ದುರ್ಬಳಕೆ ಮಾಡಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಬಹುಶಃ ಆ ಒಡನಾಡಿಗಳು ಹೇಳೋದಕ್ಕೆ ಈ ಅಕಸ್ಮಾತ್ ಇದು ರಾಜ್ಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದೇ ಒಂದು ನಿಯೋಗ ಆಗಿದ್ರು ಕೂಡ, CID ಆಗಿರ್ಬೋದು, ಮತ್ತೊಂದಾಗಿದ್ದು ಯಾವುದೇ ಆಗಿದ್ರು ಕೂಡ ಇದನ್ನು ಮುಚ್ಚಾಕುವ ಸಾಧ್ಯತೆಗಳು ಬಹಳಷ್ಟಿದ್ದಾವೆ. ಹಾಗಾಗಿ CBI ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈ CBI ಕೊಡ್ಬೇಕು. ಅವ್ರಿಗೆ ಕರ್ನಾಟಕ ರಾಜ್ಯದಿಂದ ಶಿಫಾರಸ್ ಮಾಡಿ, ಮಂತ್ರಿಮಂಡಲದಲ್ಲಿ ಶಿಫಾರಸ್ ಮಾಡಿ ಅವ್ರ ಮೇಲೆ ತನಿಖೆ ಆಗಬೇಕು. ತನಿಖೆ ಆಗ್ಲಿಲ್ಲ ಅಂತಂದ್ರೆ ನಾವು ಕಾನೂನಾತ್ಮಕವಾಗಿ
ಹೈಕೋರ್ಟ್ ಹಾಕೊಂಡು ಹೋಗ್ತೀವಿ, ಎಲ್ಲೋ ಕೋರ್ಟ್ ಮೊರೆ ಹೋಗಿ ಅವ್ರ ಮೇಲೆ ಸಿಬಿಐ ತನಿಖೆ ನಡೆಸಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ನಮ್ಮ ಭೀಮಪುತ್ರಿ ರೇವತಿ ರಾಜ್ ಅವ್ರದ್ದು ಅವ್ರು ಏನಿಲ್ಲ ಈಗ ಅಪವಾದನೆ ಮಾಡ್ತಿದ್ದಾರೆ, ಅವರು ಅಪವಾದನೆ ಮಾಡಿರೋದೇ ನಿಜ ಆದ್ರೆ ಅದು ಸಾಬೀತಾಗಿ ಅದು ನಾವು ಮಾತಾಡೋಣ. ಇದಾದ ನಂತರ ಈ ಏನು 16 ಕೋಟಿ ಅಲ್ಲ, ಇವತ್ತು ಆ ಬಜೆಟ್ ಬರ್ತಕ್ಕಂತ ಏನು ಅಂಬೇಡ್ಕರ್ ಸ್ಟಡೀಸ್ ಅಂದ್ರೆ ನಮ್ಮ ಈ ಸಂಸ್ಥೆಗೆ ಬರ್ತಕ್ಕಂತ 106 ಕೋಟಿ ರೂಪಾಯಿಗಳು ಇದೇ ತರ ಪೋಲಾಗೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ 10 ವರ್ಷ ಮೀಸಲಾತಿ ಸಾಕು ಅಂತ ಹೇಳಿದ್ರು. ಆದ್ರೂ ಕೂಡ 76 ವರ್ಷಗಳ ಕಾಲ ಆದ್ರೂ ಕೂಡ 16 ವರ್ಷಗಳು ಆದ್ರೂ ಕೂಡ ನಾವು ಇನ್ನೂ ಕೂಡ ಶೋಷಣೆಯಲ್ಲಿ ಇನ್ನೂ ಮುಳುಗ್ತಲೇ ಇದ್ದೀವಿ. ಇನ್ನೂ ಅಸ್ಪೃಶ್ಯತೆ ಹಂಗೆ ಇದೆ. ಇನ್ನು ಯಾರು ಜಾಗೃತಿ ಆಗ್ಲಿಲ್ಲ, ಯಾರು ಬುದ್ಧಿವಂತರಾಗ್ಲಿಲ್ಲ, ಯಾರು ಒಳ್ಳೆ ಫ್ಯಾಕ್ಟರಿ ಓನರ್ಗಳಾಗ್ಲಿಲ್ಲ. ಈ ಮೀಸಲಾತಿ ಹಿಂಗೆ ಇರಬೇಕು ಅಂತಕ್ಕಂಥದ್ದು ಹಾಳ ಸರ್ಕಾರಗಳು. ಇವತ್ತು ರಾಜಕೀಯ ಮತ್ತು ಸಿದ್ದರಾಮಯ್ಯನವರು ಮತ್ತೆ ಮಾದೇವಪ್ಪನವರು ಬಹಳ ದೊಡ್ಡ ನಮ್ಗೆಲ್ಲ ಸಹಾಯ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇಟ್ಕೊಂಡು ಇವೆಲ್ಲ ಮಾಡಿದ್ರೆ ಕೆಲ ಅಧಿಕಾರಿಗಳು ಅವ್ರ ಹೆಸರು ಹೇಳ್ಕೊಂಡು ಈ ದುರ್ಬಳಕೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಒಳ್ಳೇದು ನಿಜ. ಅವಾಗ ಇದ್ದಂತ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸಾಹೇಬ್ರು ಮಣಿವಣ್ಣನ್ ಸರ್, ಇವಾಗ ಇರ್ತಕ್ಕಂಥ IAS ಆಫೀಸರ್ ರಾಕೇಶ್ ಸಾಹೇಬ್ರು, ಆ ಮಾದೇವಪ್ಪನವರು ಮತ್ತೆ CM ಇವರೆಲ್ಲರೂ ಕೂಡ ಒಂದು ಯೋಚನೆ ದಲಿತರು ಉದ್ಧಾರ ಆಗ್ಬೇಕು, ನಮ್ಮ ಮಕ್ಕಳುಗಳು ಉದ್ಧಾರ ಆಗ್ಬೇಕು ಅಂತಕ್ಕಂಥ ಯೋಜನೆ ಇರ್ತದೆ. ಆದ್ರೆ ಅವ್ರ ಹೆಸರು ಹೇಳ್ಕೊಂಡು ಇವ್ರು ತಗೊಂಡಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ಸಾಬೀತಾದ್ರೆ ಖಂಡಿತವಾಗಿಯೂ ಕೂಡ ಅವ್ರ ಮನೆಗೆ ಹೋಗೋ ಕೆಲಸ ಆಗ್ಬೇಕು, ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು. ಇದು ನಮ್ಮ ಹೋರಾಟದ ಏನ್ ನಮ್ಮ ಒಡನಾಡಿಗಳಿದ್ದಾರೆ, ಇದ್ರಿಗೆ ಯಾವುದೇ ತರದ ಕಾಂಪ್ರಮೈಸ್ ಆಗ್ಲಿ ಮತ್ತೊಂದಾಗ್ಲಿ ಇಲ್ಲ. ಇದು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟ ನಾವು ಮಾಡೇ ಮಾಡ್ತೀವಿ. ರೂಢಿಕೋರಿ ಒಬ್ಬ ತಗಲಬಾಜಿ ಅಷ್ಟೊಂದು ಅಕ್ರಮದಲ್ಲಿ ಬಹಿರಂಗವಾಗಿ ನಿರಾತಂಕವಾಗಿ ನಿರಾಕುಶವಾಗಿ ಲೂಟಿ ಭ್ರಷ್ಟಾಚಾರ ಮಾಡ್ಬೇಕಂತಾರೆ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರ ಇದ್ದರೆ ಸಾಧ್ಯ ಇಲ್ಲವೇ ಇಲ್ಲ. ತಾನೇ ಎಂತ ಮಗು ತಾನ ತನ್ನ ತಾಯಿಯ ಎದೆಯಾರು ಕುಡಿಬೇಕಾದ್ರೆ ತಾಯಿಯ ಅನುಮತಿ ಬೇಕೇ ಬೇಕು. ತನ್ನ ತಾಯಿಯ ತೊಟ್ಟನ್ನು ತೆಗೆದು ಕುಡಿಲಿಕ್ಕೆ ಆ ಮಗುವಿಗೆ ಸ್ವತಂತ್ರ ಹಕ್ಕು ಅಧಿಕಾರ ಇದ್ರೂ ಸಹ ತಾಯಿ ಅನುಮತಿ ಬೇಕೇ ಬೇಕು. ಅಂಥದ್ರಲ್ಲಿ ನಿಮ್ಮ ಆಶೀರ್ವಾದ ಇದ್ದರೆ ಅವರು ಅಷ್ಟು ನಿರಂತರವಾಗಿ ಸೆಕ್ಯೂರಿಟಿ ಏಜೆನ್ಸಿಗೆ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಒಂದೇನಾದ್ರು ಜವಾಬ್ದಾರಿ ಇದೆಯಾ? ಅದು ಡ್ರೋನ್ ಟ್ರೈನಿಂಗು ಇಲ್ವೇ ಇಲ್ಲ ಅಂತಂದೇಳಿ ನಾವು ಕೇಳಿದ್ವಿ. ಡ್ರೋನ್ ಟ್ರೈನಿಂಗು ಸರ್ಕಾರದ ಜೀವ ಪ್ರಕಾರ ನೀವೆಲ್ಲ ಪ್ರಜ್ಞಾವಂತ ಇದ್ರಿ, ಸರ್ಕಾರದ ಇಲಾಖೆಗಳ ಆಡಳಿತ ಬಗ್ಗೆ ಗ್ರಹಿಕೆ ಇದೆ ಅಂತ ದಾಖಲೆಗಳು ತೆಗೆದು ನೋಡಿಬೇಕಾದ್ರೆ ಅವರ ಜೀವದ ಪ್ರಕಾರ ಟರ್ಮ್ ಕಂಡೀಷನ್ ಅಲ್ಲಿ ಕರ್ನಾಟಕದಲ್ಲಿ ಆಗಲಿ ಭಾರತದಲ್ಲಿ ಆಗಲಿ ಆ ತರ ಟ್ರೈನಿಂಗ್ ಕೂಡ ಎಲಿಜಿಬಲ್ ಯಾವ ಇಲ್ಲ. ಹಂಗಾಗಿನ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯಲ್ಲಿ 6 ಕೋಟಿ ಅನುದಾನ ರಿಸರ್ವ್ ಮಾಡಿ 3 ವರ್ಷದಿಂದ ಟ್ರೈನಿಂಗ್ ಕೊಡಕ್ ಆಗಿಲ್ಲ. ಈಗ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಕೊಟ್ಬಿಟ್ಟು ಇದೇ ತರ ಏಜೆನ್ಸಿ ಕೊಟ್ಬಿಟ್ಟು ಏನೋ ಕುಟುಂಬ ಯೋಜನೆಗಳಿಗೆ ಈಗ ಪಾಯ ತಕ್ಕೊಂಡಿದ್ದಾರೆ. ಇದು ಬೆಳಕಿಗೆ ಬಂದಾಗಿಂದ ಇನ್ನೊಂದು ಪಾಯ ಹುಡುಕ್ತಾರ ಅವರು. ಹಾಗಾಗಿ ನಾವು ಈ ಮೂಲಕ ತಮ್ಮೆಲ್ಲರ ಮುಖಾಂತರ ಎಚ್ಚರಿಕೆ ಕೊಡೋದು, ಚಳುವಳಿಗಳು ನಾವೆಲ್ಲ ಸೊನ್ನೆಯಿಂದ ಬಿಟ್ಬಿಟ್ಟು ಸಮಾಜನ ಕಟ್ಟಿದವರು. ಇಂಥ ಟೋಂಗಿಗಳು, ಮಂತ್ರಿಗಳು, ಅಧಿಕಾರಿಗಳು ನಮ್ಮ ಜೀವಿತ ಅನೇಕ ಅನೇಕ ಜನರಿಗೆ ಶಿಕ್ಷೆ ಆಗಿದೆ. ಕೃಷಿಯಲ್ಲಿ ಆಟ ಆಡಿ 106 ಕೋಟಿಗಳ ಲೂಟಿ ಹೊಡೆದು ಲೂಟಿಯ ರಾಜಧಾನಿಯಲ್ಲಿ ಹೈವೇ ಮೇಲೆ ಆನೆ ಮೇಲೆ ಅಂಬಾರಿಗಳಲ್ಲಿ ಹೋಗ್ತಾ ಇರೋಲ್ಲ ಅವ್ರಿಗೆ ಕಡಿವಾಣ ಹಾಕಿ ಕ್ರಮವನ್ನು ಜಗಿಸಿ ಅಮಾನತನ್ನು ಮಾಡಿ ತನಿಖೆಯನ್ನು ಮಾಡ್ರಿ ಮತ್ತು ಅಸತ್ಯನ ಅನ್ನೋದನ್ನ ತನಿಖೆ ಆಗಬೇಕು. ಅಂದ್ರೆ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಯಾರಿಗೆ ಅನ್ಯಾಯ ಆದ್ರೂ ನಾವೇ, ಮುಸ್ಲಿಮ್ಸ್ಗೂ ಅನ್ಯಾಯ ಆದ್ರೂ ನಾವೇ ಬರಬೇಕು, ಕ್ರಿಶ್ಚಿಯನ್ಸ್ಗೆ ಅನ್ಯಾಯ ಆದ್ರೂ ನಾವೇ ಬರಬೇಕು, ಈ ಕಡೆ ಗೌಡ್ರಿಗೆ ಅನ್ಯಾಯ ಆದ್ರೂ ನಾವೇ ಬರಬೇಕು ಮಾಡಿ ಇದನ್ನ ಕೂಲಂಕುಷವಾಗಿ ತನಿಖೆ ಆಗಬೇಕು. ಅನ್ಯಾಯ ಪತ್ರಿಕೆಯವರು, ಮೀಡಿಯಾದವರು ಇವ್ರನ್ನ ಬುದ್ಧಿ ಕಲಿಸಿಲ್ಲ ಅಂತಂದ್ರೆ ನಾವು ಹೆಂಗಪ್ಪ ಬದುಕೋದು? DG ಸಾಹೇಬರಿಗೆ ನಾವು ಒಂದು ಮೆಮೊರಾಂಡಮ್ ಕೊಡ್ತೀವಿ. ಏನಂತ, ರೇವತಿ ರಾಜ್ ಅವರಿಗೆ ಈ ಕೂಡಲೇ ಅವರಿಗೆ ರಕ್ಷಣೆಯನ್ನು ಒದಗಿಸಬೇಕು. ಏನಾದ್ರೂ ಅವರಿಗೆ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಯಾರ ಹೆಸರು ಕೊಟ್ಟಿದ್ದಾರೆ, ಡಾಕ್ಟರ್ ಅಂಜುಮ್ ಹಫೀಜು, ಇನ್ನೂ ಇತರರು ಯಾರೋ ಯಾದವ್ ಅಂತೇಳಿ, ಸೊ ಇವರ ವಿರುದ್ಧ ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ಮತ್ತೆ ಇದನ್ನ ಇಡಿಗೂ ಮತ್ತೆ CBIಗೆ ಕೊಡ್ಬೇಕಂತ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟ ನಮ್ಮ ಡಾಕ್ಟರ್ ವೆಂಕಟರಮಣ ನೇತೃತ್ವದಲ್ಲಿ ನಾವು ಅಲ್ಲಿಗೆ ಕೊಡ್ತೀವಿ.
ಮತ್ತೆ ಇದರಲ್ಲಿ ಯಾವ ರೀತಿಯಲ್ಲಿ ಇವರು ನಿಮಗೆ ಕೊಟ್ಟಿರೋ ಡಾಕ್ಯುಮೆಂಟ್ ಎಲ್ಲ ಎವಿಡೆನ್ಸ್ ನಿಮಗೆ ಒಂದು 99% ಎವಿಡೆನ್ಸ್ ಇದೆ. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಫ್ಯಾಮಿಲಿಗೆ ಇವರು ಲಯಬಿಲಿಟಿ ಅಸೆಟ್ಸ್ ಲಯಬಿಲಿಟಿಯಲ್ಲಿ ಡಿಕ್ಲೇರ್ ಮಾಡಿರ್ತಾರಲ್ಲ, ಅದರಲ್ಲಿ ಅವ್ರ ತಾಯಿ ಹೆಸರಿಗೆ 30-36 ಲಕ್ಷ ರೂಪಾಯಿ ಆ ಯಾದವ್ ಅನ್ನೋನು ಯಾರೋ ಡೆಲ್ಲಿ ರಾಜೇಂದ್ರ ನಗರಲ್ಲಿ ಕಂಪ್ಲೇಂಟ್ ಕೊಟ್ಟರಂತ ಆ ಯಾದವ್ ಅಂತ ಅವ್ರ ಅಕೌಂಟ್ ಇಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವರು ಡೆವಲಪ್ಮೆಂಟ್ ಇಂದ ಅವ್ರಿಗೆ ಹೋಗಿದೆ, ಅವರಿಂದ ಅವ್ರ ತಾಯಿಗೆ ಹೋಗಿದೆ. ಇದು ಕ್ಲಿಯರ್ ಆಗಿ ಬರುತ್ತೆ. ನಿಮ್ಮ ಮಾಧ್ಯಮದಲ್ಲಿ ಪ್ರಕರಣ ಆಗಿದ ತಕ್ಷಣ ಗೊತ್ತಾಗುತ್ತೆ. ಇದು ನಾವು ಇಡಿಗೂ ಶಾಂತಿನಗರ ಇಡಿ ಆಫೀಸ್ಗೆ ಹೋಗಿ ಅಲ್ಲೂ ಒಂದು ಕೇಸ್ ಫೈಲ್ ಮಾಡಿದ್ದೀವಿ. ಕಲ್ಯಾಣ ಇಲಾಖೆ ಹೆಸರಲ್ಲಿ ಸಾವಿರಾರು ಕೋಟಿಗಳನ್ನ ಇವತ್ತು ದುರುಪಯೋಗ ಪಡಿಸ್ತಾ ಇದ್ದಾರೆ. ತಾವು ಹಾಕೊಂಡಿರುವಂತಹ 5 ಯೋಜನೆಗಳ ಹೆಸರುಗಳಲ್ಲಿ. ಹಾಗಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಅನ್ನೋ ಹೆಸರು ಯಾಕೆ ಇವ್ರಿಗೆ? ಆಡಳಿತ ಸರ್ಕಾರದ ಕಲ್ಯಾಣ ಇಲಾಖೆ ಅಂತಾನೆ ಇಟ್ಕೊಳ್ಳೋದು ಬಹಳ ಒಳ್ಳೆದು ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಅವರು ಏನು ಬಜೆಟ್ ನಲ್ಲಿ ಇವತ್ತು ತೀರ್ಮಾನ ಮಾಡಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನಾವು ಹಂಚ್ತಾ ಇದೀವಿ ಅಂತ ಹೇಳಿಕೊಂಡು ಸರ್ಕಾರದಿಂದ ಬರುವಂತ ಎಲ್ಲಾ ಹಣವನ್ನ ಇವತ್ತು ತನ್ನಲ್ಲಿರುವಂತ ಏನು ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಇವರ ಹೊಟ್ಟೆಗೆ ಹೋಗುವಂತದ್ದಾದ್ರೆ ಇಲ್ಲಿ ಬಡಬಗ್ಗರು ಜೀವನ ಯಾವ ತರ ನಡಿಬೇಕು, ಯಾರನ್ನ ಪ್ರಶ್ನೆ ಮಾಡಬೇಕು ಅನ್ನೋದು ಇಲ್ಲಿ ಪರಿಸ್ಥಿತಿ ಅರ್ಥ ಆಗದೆ ಅಂತ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಇವತ್ತು ಬರೀ ಒಬ್ಬ KS ಅಧಿಕಾರಿ 100 ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡ್ತಾರೆ ಅಂದ್ರೆ ಇನ್ನು ಅವ್ರಿಗೆ ಮೇಲ್ಪಟ್ಟಿರುವಂತ ಬೇರೆ ಬೇರೆ ಅಧಿಕಾರಿಗಳನ್ನ ಕೂಡ ಸಂಪೂರ್ಣವಾಗಿ ತನಿಖೆ ಮಾಡಿದಾಗ ಎಷ್ಟೆಷ್ಟು ಕೋಟಿಗಳು ಹಣ ಇಲ್ಲಿ ಲೂಟಿ ಆಗ್ತಾ ಇದೆ ಅನ್ನೋ ವಿಚಾರ ಬೆಳಕಿಗೆ ಬರುತ್ತೆ. ಯಾಕೆಂದ್ರೆ ಈಗ ರಾಜ್ಯ ಸರ್ಕಾರದ ವತಿಯಿಂದ ಏನು ಈ ರಾಜ್ಯ ಮಟ್ಟದಲ್ಲಿ ನಾವು ಅದನ್ನ ತನಿಖೆ ಮಾಡೋದು ಬಿಟ್ಟಿದ್ರೆ ಖಂಡಿತ ಇದು ಯಾವುದೂ ಹೊರಗಡೆ ಬರಲ್ಲ. ಆ ಒಂದು ಕಾರಣಕ್ಕಾಗಿ ನಾವುಗಳೆಲ್ಲ ತೀರ್ಮಾನ ಮಾಡಿ ಇದನ್ನ CBIಗೆ ಒಪ್ಪಿಸಬೇಕು. ಸೈನು ಹಗರಣ ಮಾಡಿರುವಂತ ಈ ಮಹಿಳೆ ಮೇಲೆ ಕೂಡಲೇ ಜಾಗರೂಕರಾಗಿ ಅವರು ಮಹಿಳೆ ಈಗೇನು ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿದೀವಿ, ಡಾಕ್ಯುಮೆಂಟ್ಸ್ ಮುಖಾಂತರ ಹಂಗೆ ಯಾವ್ದು ಬೇಕಾದ್ರೂ ಡಾಕ್ಯುಮೆಂಟ್ಸ್ ನ ಅದನ್ನ ಬೇರೆ ರೀತಿ ಅದನ್ನ ದುರುಪಯೋಗ ಪಡಿಸ್ಕೊಂಡು ಅವರು ಅದನ್ನ ಡಿಲೀಟ್ ಮಾಡುವಂತ ಕೆಲಸಗಳು ಖಂಡಿತ ಹಾಗೆ ಆಗುತ್ತವೆ. ಆದಷ್ಟು ಬೇಗ ಆಕೆ ಮೇಲೆ ಒಂದು ಮೊಕದ್ದಮೆ ದಾಖಲಾಗಬೇಕು ಅನ್ನೋ ಮತ್ತೆ ನಿಮ್ಮ ಭಯಕ್ಕೆ ನಿಮ್ಮ ಏನು ಭಯ ಪಡ್ತಕ್ಕೆ ನೀವೇನೆಲ್ಲ ಪ್ರಯತ್ನ ಪಟ್ಟಿದ್ದೀರಿ ಅದಕ್ಕೆ ತಪ್ಪುತ್ರೆ ಇವೆಲ್ಲ ಸೇರ್ತಕ್ಕಂಥ ಇವತ್ತು ದಲಿತ ಸಂಘಟನೆ ಮುಖಂಡರೆಲ್ಲ ಒಟ್ಟಿಗೆ ಸೇರಿಲ್ವಲ್ಲ, ನಿಮ್ಮ ಉತ್ತರ. ಇದರ ಇನ್ನೂ ಬಹುತೇಕ ದಲಿತ ಚಳವಳಿಯ ನಾಯಕರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಸರ್ಕಾರ SC ಸಮುದಾಯಗಳು ನ್ಯಾಯ ಕೊಟ್ಟಂತ ಇಂದಿರಾ ಗಾಂಧಿ ಅವರ ಹೆಸರು ಮೇಲೆ ಲೋಟ್ ಹೊಡಿತಾರೆ ಅಂದ್ರೆ ನೋಡಿ, ಬಹಳ ಹೆಸರು ಬಹಳ ಚೆನ್ನಾಗಿದೆ ಹೆಸರು. ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಅಂತ. ಆ ಇಂದಿರಾ ಗಾಂಧಿ ಅವರ ಹೆಸರು ಮೇಲೆ ವೃತ್ತಿ ಅಭಿವೃದ್ಧಿ ಕೇಂದ್ರ ಮಾಡಿ ಅದರಲ್ಲಿ ಕೋಟಿ ದುಡ್ಡು ಹೊಡಿತಾರೆ ಅಂದ್ರೆ ಈ ಕಣ್ಮುಚ್ಚಿಗೆ ಪುತ್ರ ಸಿದ್ದರಾಮಯ್ಯಗೆ ನಾಚಿಕೆ ಆಗಲ್ಲ ಇದು. ಇಲ್ಲಿ ನೋಡಿ ಎಷ್ಟೇ ದುಡ್ಡು ಹೊಡೆದಾಕಿದ್ರು, ಬೋವಿ ಸಮಾಜದ ದುಡ್ಡು ಹೊಡೆದ್ರು, ಈಗೆಲ್ಲ ಬರೀ SC ದುಡ್ಡು ಹೊಡಿತಾ ಇದ್ರೆ ಮತ್ತೆ ನಿಮ್ಗೆಲ್ಲ ಬೆಂಬಲಿಸಕ್ಕೆ ಓಟ್ ಹಾಕಕ್ಕೆ ನಾವು ಬೇಕು, ಕೊನೆಗೆ ನಮ್ ದುಡ್ಡನ್ನೇ ನೀವು ಹೊಡ್ಕೊಂಡ್ ತಿನ್ಬೇಕು. ಇದು ಯಾವ ವ್ಯವಸ್ಥೆ? ಮುಂದಿನ ದಿನಗಳಲ್ಲಿ ಈ ತರ ಬಹಳ ಆಗಿದೆ. ನಾವು ಸಹ ಬಹಳ ಗಂಭೀರವಾಗಿ ಪರಿಗಣನೆ ತಗೊಂತ ಇದೀವಿ. ಇವತ್ತು ನಮ್ಮ ರೇವತಿ ಮೇಡಮ್ ಏನು ಹೋರಾಟ ಕೈಗೊಂಡ್ರು, ನಾವು ಸುಮಾರು 4-5 ಜಿಲ್ಲೆಯಿಂದ ಮೇಡಮ್ ಅವರ ಪರವಾಗಿ ಪಾದಯಾತ್ರೆ ಮೂಲಕ ಬಂದು ನಾವಿಲ್ಲಿ ಸಂಬಂಧಪಟ್ಟ ಅವ್ರ ಮೇಡಮ್ ಅವರ ಮಾರ್ಗದರ್ಶನ ಮೇಲೆ ಬಂದು ನಾವು ಹೋರಾಟಕ್ಕೆ ರೆಡಿ ಇರ್ತೀವಿ. ಹಂಗೆ ನಾವು ಸಹ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೇಡಮ್ ಅವರಿಗೆ ಯಾವುದೇ ರೀತಿ ತೊಂದರೆ ತಪ್ಪಾಯ್ತುಗಳಾಗದಂಗೆ ಅಥವಾ ಜೀವ ಬೆದರಿಕೆಗಳು ಇರೋದ್ರಿಂದ ಚಿತ್ರದುರ್ಗ DC ಮುಖಾಂತರ ನಾವು ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗೆ ಅವರಿಗೆ ಸೆಕ್ಯೂರಿಟಿ ಭದ್ರತೆ ಬೇಕು ಅಂತ ಹೇಳಿ ಮನವಿ ಕೊಟ್ಟು ಮಹಿಳಾ ಹೋರಾಟಗಾರರು ಕರ್ನಾಟಕದಲ್ಲಿ ಎಷ್ಟು ಜನ ಮಹಿಳಾ ಹೋರಾಟಗಾರಿದ್ದಾರೆ? ಯಾರು ಧ್ವನಿ ಎತ್ತುವಂತ ಕೆಲಸ ಯಾರು ಮಾಡ್ತಾರೆ? ಸಣ್ಣ ಪುಟ್ಟ ಹೋರಾಟಗಳು ಮಾಡ್ಕೊಂಡು ಅಲ್ಲಿ ಯಾವುದೋ ಬೇರೆ ಕೆಲಸ ಮಾಡ್ಕೊಂಡಿಲ್ಲ. ಇವರು ಸರ್ಕಾರದಿಂದ ಯಾವಾಗ ಕೈಗೆ ಈ ಹೋರಾಟವನ್ನು ಹತ್ಕೊಂಡು ಏನು ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಮತ್ತೆ ಯಾವುದೋ ಸುಮಾರು ಏನು ಕಾಂಟ್ರಾಕ್ಟ್ಗಳು ಕೊಟ್ಕೊಂಡು ಅದನ್ನು ಲೂಟಿ ಮಾಡ್ತಾರಂತ ಕೆಲಸ ಹಗರಣನೇ ಇವರು ಹಿಡಿದು ಯಾವಾಗ ಅವ್ರ ಮೇಲೆ ತನಿಖೆ ಆರಂಭ ಮಾಡ್ತಾರೋ ಆವಾಗ ಅವ್ರ ಮೇಲೆ FIR ಆಗುವಂತ ಕೆಲಸ ಆಗ್ತದೆ. ಏನು ಇವತ್ತು ಇಷ್ಟು ಜನ ಪ್ರೆಸ್ಪೀಟ್ ಮಾಡಿದ್ದೀವಿ ದಲಿತ ನಾಯಕರು, ಭೀಮಪುತ್ರಿ ರೇವತಿ ರಾಜ್ ಅವ್ರ ಜೊತೆ ಇರ್ತೀವಿ. ಈ ಕೂಡಲೇ ಏನು ಇಲ್ಲಿಂದ ಡೆಲ್ಲಿವರೆಗೂ ಅವ್ರನ್ನ ಕೇಸ್ ದಾಖಲೆ ಮಾಡಬೇಕು ಹಂಗಂದ್ರೆ ಅವ್ರು ಭಯಕ್ಕೆ ಹೋಗ್ತಾರೆ, ಭಯಕ್ಕೆ ಮತ್ತೆ ಮುಖ್ಯಮಂತ್ರಿ ಅವ್ರು ಅನ್ಕೊಂಡಿದ್ದಾರೆ. ಖಂಡಿತ ಇಲ್ಲ. ಯಾಕಂದ್ರೆ ನಾವೆಲ್ಲ ಅವ್ರ ಜೊತೆಗಿದ್ದೀವಿ. ಜೊತೆಗಿದ್ದು ಏನು ಈ ಪ್ರಕರಣ ಇದೆ ಹಗರಣ, 200 ಕೋಟಿ ಹಗರಣನ ಬಯಲಿಗೆ ಅಂತ ಕೆಲಸ ಆಗುತ್ತೆ. ಆಮೇಲೆ ಇದೇ ರೀತಿ ಭೀಮಪುತ್ರಿ ರೇವತಿ ರಾಜ್ ಮನೆ ಮುಂದೆ ಪೊಲೀಸರು ಕೆಲಸ FIR ಆಗಿದೆ.